ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಇವತ್ತು ಶ್ರೀಮದ್ ಭಾಗವತಂ 3ನೇ ಸ್ಕಂದ 15ನೇ ಅಧ್ಯಾಯ 16ನೇ ಶ್ಲೋಕ. ಯತ್ರ ನೈಶ್ರೇಯಸಂ ನಾಮ ವನಂ ಕಾಮ ದುಗೈ ದ್ರುಮೈ ಸರ್ವರ್ತು ಶ್ರೀಭಿ ವಿಭ್ರಾಜತ್ ಕೈವಲ್ಯಂ ಇವ ಮೂರ್ತಿಮಾತ್. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಆ ವೈಕುಂಠ ಲೋಕಗಳಲ್ಲಿ ಬಹಳ ಪವಿತ್ರವಾದ ಅನೇಕ ಕಾಡುಗಳಿವೆ. ಆ ಕಾಡುಗಳಲ್ಲಿರುವ ಮರಗಳು ಕಲ್ಪವೃಕ್ಷಗಳು, ಅಂದರೆ ಬಯಸುವುದನ್ನು ಕೊಡತಕ್ಕವು. ಎಲ್ಲ ಋತುಗಳಲ್ಲಿ ಅವು ಹೂಗಳಿಂದ ಹಣ್ಣುಗಳಿಂದ ತುಂಬಿರುತ್ತವೆ. ಏಕೆಂದ್ರೆ ವೈಕುಂಠ ಲೋಕಗಳಿರತಕ್ಕ ಪ್ರತಿಯೊಂದು ಕೂಡ ಆಧ್ಯಾತ್ಮಿಕವು ವೈಯಕ್ತಿಕವು ಆಗಿರುತ್ತದೆ. ಎಸ್, ಇಲ್ಲಿ ನಾವು ತುಂಬಾ ಕಾಡುಗಳನ್ನು ನೋಡ್ತೇವೆ. ಅದೇ ರೀತಿ ವೈಕುಂಠದಲ್ಲಿ ಕೂಡ ಕಾಡು ಉಂಟಾಗಿದೆ. ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋ ಮುಂಚೆ ನಿಮ್ಮಲ್ಲಿ ಪ್ರಶ್ನೆ, ಇಲ್ಲಿನ ಕಾಡಿಗೆ ಮತ್ತೆ ವೈಕುಂಠ ಕಾಡಿಗೆ ಏನ್ ವ್ಯತ್ಯಾಸ? ಹ್ಯಾಂಡ್ ರೈಸ್ ಮಾಡಿ. ಒಂದು ಫಾಸ್ಟ್ ಹೇಳ್ಬೇಕು, ಜಾಸ್ತಿ ಹೇಳಲಿಕ್ಕಿಲ್ಲ, ಒಂದು ಪಾಯಿಂಟ್ ಅಲ್ಲಿ ಮುಗಿಸ್ಬೇಕು. ಎಸ್, ಹ್ಯಾಂಡ್ ರೈಸ್ ಮಾಡಿ. ಇಲ್ಲಿನ ಕಾಡಿಗೆ ಮತ್ತೆ ವೈಕುಂಠದಲ್ಲಿರುವ ಕಾಡಿಗೆ ಎಂತ ವ್ಯತ್ಯಾಸ? ಎಸ್, ಛಾಯಾದೇವಿ ಅವರೇ, ಹರೇ ಕೃಷ್ಣ. ಪ್ರಭುಜಿ, ಇಲ್ಲಿ ಹೇಳ್ತಕ್ಕಂಥದ್ದು ನಮ್ಮ ಭಾಗವತಮಲ್ಲಿ ನಮ್ಮಲ್ಲಿರ್ತಕ್ಕಂಥ ಕಾಡುಗಳಲ್ಲಿ ನಮ್ಮ ಆಯಾ ಮರಗಳು ಆಯಾ ಇದಕ್ಕೆ ಏನ್ ಬೇಕೋ ಅದು ಬಿಡುತ್ತೆ. ಆದ್ರೆ ಅಲ್ಲಿರ್ತಕ್ಕಂಥ ಮರಗಳು ನಮ್ಗೆ ಏನ್ ಬೇಕೋ ಅದನ್ನೆಲ್ಲವನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಮಲ್ಲಿಕಾ ಮಾತಾಜಿ, ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ. ಅದು ನಮ್ಮ ಭೂಲೋಕದ ನಮ್ಮ ಲೋಕದಲ್ಲಿ ಇರ್ತಕ್ಕಂತ ಎಲ್ಲ ಕಾಡುಗಳು ಕೂಡ ಅವು ಇದು ಎಲ್ಲ ಕಾಲದಲ್ಲೂ ಕೊಡುವುದಿಲ್ಲ ಹಣ್ಣು ಹಂಪಲು, ಮತ್ತು ಅವು ಚೇತನವಾಗಿ ಅಲ್ಲ. ಅದು ವೈಕುಂಠ ಲೋಕದಲ್ಲಿ ಇರ್ತಕ್ಕಂತ ಎಲ್ಲ ಅವು ಪವಿತ್ರವಾದ ಮತ್ತು ಚೇತನ. ಅದು ಭಗವಂತನ ಇದ್ರಲ್ಲೇ ಇರ್ತವೆ. ಒಂದು ಭಗವಂತನಿಗೆ ಪೂಜೆ ಅರ್ಪಿಸಬೇಕು ಆ ಭಾವದಲ್ಲೇ ಇರ್ತವೆ. ಮತ್ತು ಎಲ್ಲ ಕಾಲದಲ್ಲೂ ಹಣ್ಣು ಹಂಪಲುಗಳನ್ನು ಕೊಡ್ತದೆ. ಅದು ಯಾವುದು ಋತು ಭೇದ ಇಲ್ಲ. ಎಸ್, ಧನ್ಯವಾದಗಳು, ಧನ್ಯವಾದ. ಎಸ್, ಈಗ ಇದನ್ನು ಹೇಳೋ ಮುಂಚೆ ನಾನು ಪ್ರಭುಪಾದ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ಪ್ರಭುಪಾದ ಹೇಳುವಂಥದ್ದು, ಬ್ರಹ್ಮ ಹೇಳುವಂಥದ್ದನ್ನು ಪ್ರಭುಪಾದ ಹೇಳುವಂಥದ್ದು. ಬ್ರಹ್ಮ ವೈವರ್ತ ಪುರಾಣದ ಬ್ರಹ್ಮ ಎಂತ ಮಾಡುವಂಥದ್ದು, ಬ್ರಹ್ಮ ಹೇಳುವಂಥ ವಿಷಯ. ಬ್ರಹ್ಮ ವೃಂದಾವನದಲ್ಲಿ ಈ ಹಸುಗಳನ್ನು, ಕರುಗಳನ್ನು ಮತ್ತೆ ಗೋಪಾಲಕರನ್ನು ಅಪಹರಿಸ್ತಾನೆ, ಮತ್ತೆ ಅವ ಹೇಳುವಂಥದ್ದು. ಎಸ್, ಹೇಗೆ ಅಂದ್ರೆ ಇನ್ ವೃಂದಾವನ all ferocious animals, they lose their ferocious quality. Ferocious animal ಅಂದ್ರೆ ಈಗ ಹುಲಿ, ಸಿಂಹ, ಆನೆ, ಚಿರತೆ, ಕಾಡು ಹಂದಿ, ಇದೆಲ್ಲ ಫಿರೋಷಿಯಸ್. ಅಂದ್ರೆ ಅದನ್ನ ಎಂತ ಮಾಡ್ತದೆ, ಕೊಲ್ಲುವಂತ ಕೆಪಾಸಿಟಿ ಉಂಟು ಅದು ನಮ್ಮ. ಆದ್ರೆ ವೃಂದಾವನದಲ್ಲಿ ಆಲ್ ಆರ್ ಡ್ರಿಂಕಿಂಗ್ ಮಿಲ್ಕ್. ಹುಲಿ ಹಾಲು ಕುಡಿಯೋದು ಉಂಟಾ? ಇಲ್ಲ. ಯಾಕೆ? ವೈ? ಬಿಕಾಸ್ ಸೆಂಟರ್ ಪಾಯಿಂಟ್ ಇಸ್ ಕೃಷ್ಣ. ದೇ ಆರ್ ಸರ್ವಿಂಗ್, ದೇ ಆರ್ ಬಿಸಿ ಇನ್ ಸರ್ವಿಂಗ್ ಕೃಷ್ಣ. ಹಾಗೆ ಪ್ರಭುಪಾದ ಹೇಳುವಂತದ್ದು, ವೃಂದಾವನದಲ್ಲಿರುವಂತ ಇರುವೆಯಿಂದ ಹಿಡಿದು ಈ ಮರ, ಆಲ್ ಆರ್ ಕಾನ್ಶಿಯಸ್, ಬಟ್ ದೇ ಆರ್ ಕೃಷ್ಣ ಕಾನ್ಶಿಯಸ್. ದೇ ನೋ ದಟ್ ದೇ ಆರ್ ಮೆಂಟ್ ಫಾರ್ ಸರ್ವಿಂಗ್ ಕೃಷ್ಣ. ಅವರಿಗೆ ಗೊತ್ತು ನಾವು ಇರುವಂತದ್ದು ಕೃಷ್ಣನ ಸೇವೆಗೋಸ್ಕರ. ದೇ ಆರ್ ನೆವರ್ ಫಾರ್ಗೆಟ್ಫುಲ್ ಆಫ್ ಕೃಷ್ಣ. ಅವರು ಕೃಷ್ಣನನ್ನು ಒಂದು ಕ್ಷಣ ಕೂಡ ಮರೆಯುವುದಿಲ್ಲ. ಸೇಮ್ ವೃಂದಾವನ ಬೇರೆ ಅಲ್ಲ, ವೈಕುಂಠ ಬೇರೆ ಅಲ್ಲ. ಕೃಷ್ಣ ಮ್ಯಾನಿಫೆಸ್ಟ್ ವೃಂದಾವನ್. ಸೇಮ್ ಗೋಲೋಕ ವೃಂದಾವನ್ ಕಮ್ಸ್ ಹಿಯರ್. ಸೇಮ್. ಹಾಗಾಗಿ ವ್ಯತ್ಯಾಸ ಎಂತ ಅಂದ್ರೆ ಕಾನ್ಶಿಯಸ್ನೆಸ್ ಅಲ್ಲಿ, ಪ್ರಜ್ಞೆಯಲ್ಲಿ ವ್ಯತ್ಯಾಸ. ಇಲ್ಲಿನ ಕಾಡಿಗೆ ಮತ್ತೆ ಅಲ್ಲಿನ ಕಾಡಿಗೆ ವ್ಯತ್ಯಾಸ ಅಂದ್ರೆ ಪ್ರಜ್ಞೆಯಲ್ಲಿ. ವೈಕುಂಠದ ಕಾಡುಗಳಿರುವ ಎಲ್ಲ ಮರಗಳಿಗೆ ಗೊತ್ತುಂಟು, ಎಸ್, ವಿ ಆರ್ ಮೆಂಟ್ ಟು ಸರ್ವ್ ಕೃಷ್ಣ ಅಂಡ್ ದೇ ಆರ್ ಬಿಸಿ ಇನ್ ಸರ್ವಿಂಗ್ ಕೃಷ್ಣ. ಇಲ್ಲಿನ ಕಾಡುಗಳಲ್ಲಿರುವ ಮರಗಳಿಗೆ ಗೊತ್ತಿಲ್ಲ.
ಈಗ ಕಾಡುಗಳಿರುವ ಮರಗಳು ಬೇಡಿ. ನಾವು ಮನುಷ್ಯರು, ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ, ನಮಗೆ ಗೊತ್ತಿಲ್ಲ ಮರ ಯಾಕೆ. ಮರಕ್ಕೆ ಎಕ್ಸ್ಕ್ಯೂಸ್ ಉಂಟಂತೆ, ಮರಕ್ಕೆ ಎಕ್ಸ್ಕ್ಯೂಸ್ ಉಂಟು, ಪ್ರಾಣಿಗಳಿಗೆ ಎಕ್ಸ್ಕ್ಯೂಸ್ ಉಂಟು, ಪಕ್ಷಿಗಳಿಗೆ ಉಂಟು, ನಮ್ಗೆ ಇಲ್ಲ. ಯಾಕೆ? ನಮ್ಗೆ ಹೈಯರ್ ಇಂಟೆಲಿಜೆನ್ಸ್ ಉಂಟು. ನಮ್ಗೆ ನಾವು ಯಾರು, ದೇವರು ಯಾರು ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಇದು ವ್ಯತ್ಯಾಸ ಇರುವಂತದ್ದು ಪ್ರಜ್ಞೆಯಲ್ಲಿ. ಹಾಗಾಗಿ ವೈಕುಂಠದಲ್ಲಿರುವ ಎಲ್ಲಾ ಮರಗಳು ದೇ ಆರ್ ಸೂಪರ್ ಕಾನ್ಶಿಯಸ್, ಕೃಷ್ಣ ಕಾನ್ಶಿಯಸ್. ಮತ್ತೆ ಅಲ್ಲಿರುವ ಮರಗಳು ಎಂತಂದ್ರೆ, ಈಗ ನಮ್ದು ಸೀಸನ್, ಈಗ ಮಂಗಳೂರಲ್ಲಿ ಹಲಸಿನ ಹಣ್ಣು, ಹಲಸಿನಕಾಯಿ ಇದರ ಸೀಸನ್, ಮಾವಿನ ಹಣ್ಣಿದು ಸೀಸನ್. ಈಗ ಮಳೆ ಬಿದ್ದ ಮೇಲೆ ಇಲ್ಲಿ ಈಗ ಮಳೆ ಸ್ಟಾರ್ಟ್ ಆಗ್ತದೆ. ಯಾರಿಗೂ ಕೂಡ ಬೇಡ, ಇಲ್ಲಿ ಮಾವಿನ ಹಣ್ಣು ಕೂಡ ಬೇಡ, ಹಲಸಿನ ಹಣ್ಣು ಕೂಡ ಬೇಡ. ಈಗ ತಿನ್ಬೇಕಿದ್ರೆ ಇನ್ನೊಂದು ಜೂನ್ ತನಕ ತಿನ್ಬಹುದು. ಮತ್ತೆ ಇಲ್ಲ, ಮಳೆ ಬಿದ್ದ ಮೇಲೆ ಇಲ್ಲ, ಟೇಸ್ಟ್ ಹೋಗ್ತದೆ. ಮತ್ತೆ ಇನ್ನು ನಾವು ನೆಕ್ಸ್ಟ್ ಇಯರ್ ಕಾಯ್ಬೇಕು. 9 months ಇಲ್ಲ, 3 months ಇರುವಂಥದ್ದು, 3-4 months. ಯಾಕೆಂದ್ರೆ ಈಗ ಹಲಸಿನ ಮರದಲ್ಲಿ ನಾನು ಹೋಗಿ ನನಗೆ ಮಾವಿನಕಾಯಿ ಬೇಕಂದ್ರೆ ಆಗುದಿಲ್ಲ, ಹಲಸಿನನ್ನೇ ಸಿಗುದು, ಅದು ಕೂಡ ಆ ಸೀಸನ್ ಅಲ್ಲಿ ಮಾತ್ರ ಸಿಗುವಂಥದ್ದು. ನೋಡಿ, ಇದು ಲಿಮಿಟೆಡ್. ಮೆಟೀರಿಯಲ್ ವರ್ಲ್ಡ್ ಮೀನ್ಸ್ ಲಿಮಿಟೆಡ್, ಸ್ಪಿರಿಚುವಲ್ ವರ್ಲ್ಡ್ ಅಂದ್ರೆ ಅನ್ಲಿಮಿಟೆಡ್. ಯಾವ ಮರದಲ್ಲಿ ಯಾವ ಫ್ರೂಟ್ಸ್ ಕೂಡ ಸಿಗ್ತದೆ. ಮತ್ತೆ ಅಲ್ಲಿಯ ಫ್ರೂಟ್ಸ್ಗೆ ಅಂತಂದ್ರೆ ದೇರ್ ಇಸ್ ನೋ ಸ್ಕಿನ್, ದೇರ್ ಇಸ್ ನೋ ಸೀಡ್. ಇಲ್ಲಿ ಸ್ಕಿನ್ ಉಂಟು, ಸೀಡ್ ಉಂಟು. ಮಾವಿನ ಹಣ್ಣು ನೀವು ನೋಡಿ, ಸ್ಕಿನ್ ಉಂಟು, ಸೀಡ್ ಉಂಟು. ಸ್ಪಿರಿಚುವಲ್ ಹೇಗೆಂದ್ರೆ ಚೈತನ್ಯ ಮಹಾಪ್ರಭು ಆಮ್ರಾ ಘಾಟ್, ಗೋಧೂಮ ದ್ವೀಪಲ್ಲಿ ಆಮ್ ಘಾಟ್, ಅಲ್ಲಿ ಒಂದು ಮರವನ್ನು ನೆಟ್ರು, ಇಮಿಡಿಯೇಟ್ ಅದು ದೊಡ್ಡದಾಯ್ತು, ಇಮಿಡಿಯೇಟ್ದಲ್ಲಿ ಫಲ ಬಂತಂದು. ಮತ್ತೆ ಎಲ್ಲರಿಗೂ ಕೊಡ್ತಾರೆ. ಅದರಲ್ಲಿ ಸ್ಕಿನ್ ಇಲ್ಲ, ಸೀಡ್ ಇಲ್ಲ. ಒಂದು ಮಾವಿನ ಹಣ್ಣು ನಿಮ್ದು ಎಲ್ಲ ಹಸಿವನ್ನು ಈಡೇರಿಸ್ತದೆ. ಹಾಗೆ ಇಂಥ ಮರಗಳುಂಟು, ಇಂಥ ಫಲಗಳುಂಟು. ಈಗ ನಮ್ಗೆ ಈಗ ಯಾರಿಗೆಲ್ಲ ಇಂಥ ಫಲಗಳು ಬೇಕು? ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಯಾರಿಗೆಲ್ಲ ಇಂಥ ಫಲಗಳು ತಿನ್ನುವಂತ ಆಸಕ್ತಿ ಉಂಟು? ನನಗೂ ಪ್ರಭುಜಿ ಬೇಕಾಗುತ್ತೆ ಪ್ರಭುಜಿ. ಬೇಕಾ? ಅಂತ ಮ್ಯಾಂಗೋ ಬೇಕಾ? ಎಲ್ಲರಿಗೂ ಬೇಕು, ಎಲ್ಲರಿಗೂ ಬೇಕು. ಓಕೆ, ಆಕ್ಚುಲಿ ನೋಡಿ, ನಾವು ಇಂಥ ಮ್ಯಾಂಗೋ ಅಂತ ತಿಂದ್ರೆ ನಮಗೆ ಮತ್ತೆ ಈ ಮ್ಯಾಂಗೋ ತುಚ್ಚ ಆಗ್ತದೆ. ತುಚ್ಚ ಅಂದ್ರೆ ಇನ್ಸಿಗ್ನಿಫಿಕೆಂಟ್, ಯಾಕಂದ್ರೆ ಅದು ಹೈಯೆಸ್ಟ್ ಟೇಸ್ಟ್. ಇದು ಚೈತನ್ಯ ಮಹಾಪ್ರಭು ಕಲಿಯುಗದಲ್ಲಿ ಇಲ್ಲಿ ಅದನ್ನು ಕೊಟ್ಟಿದ್ದಾರೆ, ಮಾತ್ರ ಒಂದೇ ವರ್ಷ, ಮತ್ತೆ ಅದನ್ನು ಡಿಸಪಿಯರ್ ಮಾಡಿದ್ರು. ಯಾಕೆಂದ್ರೆ ಅವ್ರಿಗೆ ಗೊತ್ತುಂಟು ಕಲಿಯುಗ ಜನರಿಗೆ ಇದು ಒಳ್ಳೇದಲ್ಲ. ಯಾಕೆಂದ್ರೆ ಅವರಿಗೆ ಕ್ವಾಲಿಫಿಕೇಶನ್ ಇಲ್ಲ ಮ್ಯಾಂಗೋ ತಿನ್ಲಿಕ್ಕೆ. ಆ ಮ್ಯಾಂಗೋ ತಿನ್ಲಿಕ್ಕೆ ನಮ್ಗೆ ಅರ್ಹತೆ ಇರಬೇಕು. ವೆನ್ ಯು ಆರ್ ಟೋಟಲಿ ಕೃಷ್ಣ ಕಾನ್ಶಿಯಸ್ನೆಸ್, ಪ್ರೊಪೋಸಲ್ ಒಂದು 100% ಟೋಟಲಿ ಅಬ್ಸಾರ್ವ್ಡ್ ಅಟ್ ದ ಲೋಟಸ್ ಫೀಟ್ ಆಫ್ ಕೃಷ್ಣ. ನಾವು ಯಾವಾಗ ನಮ್ಮ ಪ್ರಜ್ಞೆಯನ್ನು ಟೋಟಲ್ ಕೃಷ್ಣನ ಪಾದದಲ್ಲಿ ನಾವು ಇಡ್ತೇವ, ಆಗ ನಮ್ಗೆ ಇಂಥ ಹಣ್ಣುಗಳು ಸಿಗ್ತದೆ, ಗ್ಯಾರಂಟಿ ಸಿಗ್ತದೆ. ಮತ್ತೆ ನಾವು ಆ ಹಣ್ಣನ್ನು ತಿಂದ್ರೆ ಎಸ್, ಮತ್ತೆ ನಮಗೆ ಬೇರೆ ಯಾವುದು ಬೇಡ, ನಾವು ಟೋಟಲಿ ಎಕ್ಸ್ಟಸಿಗೆ ಹೋಗ್ತೇವೆ. ಆಗ ಇಂಥ ಮರಗಳು ಅಲ್ಲಿ ಉಂಟು. ಮತ್ತೆ ಎಲ್ಲಾ ಋತುಗಳಲ್ಲಿ ಅವು ಹೂಗಳಿಂದ, ಹಣ್ಣುಗಳಿಂದ ತುಂಬಿರುತ್ತವೆ. ನವದ್ವೀಪ ಇದರಲ್ಲಿ ಯಾವುದು, ನವದ್ವೀಪದಲ್ಲಿ ಒಂದು ದ್ವೀಪ, ಋತುದ್ವೀಪದಲ್ಲಿ ಎಲ್ಲ ಸೀಸನ್ಗಳು, 6 ಸೀಸನ್ ಅಲ್ಲಿ ಒಂದು ದಿವಸದಲ್ಲಿ ಬರ್ತದೆ. ಇದು ಹೇಗೆ ಅಂದ್ರೆ ಚೈತನ್ಯ ಮಹಾಪ್ರಭುದು ಮರ್ಸಿಯರ್, ಎಲ್ಲ 6 ಸೀಸನ್ಸ್. ಹಾಗೆ ನವದ್ವೀಪ ಬೇರೆ ಅಲ್ಲ, ಸ್ಪಿರಿಚುವಲ್ ವರ್ಲ್ಡ್ ಬೇರೆ ಅಲ್ಲ, ಇಟ್ ಇಸ್ ಎ ಸ್ಪಿರಿಚುವಲ್ ವರ್ಲ್ಡ್. ಅದು ನಮ್ಗೆ ನಾವೀಗ ಹೋಗುವಾಗ ನಾವು ಮೆಟೀರಿಯಲ್ ವಿಷನ್ ಅಲ್ಲಿ ನೋಡುವಂಥದ್ದು, ನಮ್ಗೆ ಅದು ಮೆಟೀರಿಯಲ್ ಕಾಣ್ತದೆ. ಅದು ಇಟ್ ಇಸ್ ನಾಟ್ ಮೆಟೀರಿಯಲ್. ಚೈತನ್ಯ ಮಹಾಪ್ರಭು ಇಸ್ ಇಟರ್ನಲಿ ಸ್ಟೇಯಿಂಗ್, ಇಟರ್ನಲಿ.
ಹಾಗಾಗಿ ಚೈತನ್ಯ ಮಹಾಪ್ರಭು ಅಲ್ಲಿ ಹೋಗುವಾಗ ಋತುದ್ವೀಪ ಅಲ್ಲಿ ಹೇಗಂದ್ರೆ ಅಲ್ಲಿ ಇರುವಂತಹ ಎಲ್ಲ ಮರಗಳು ಹೇಗೆ ನಾವೀಗ ಯಾವುದೋ ಫಂಕ್ಷನ್ ಮಾಡುವಾಗ ನಾವು ಒಂದು ಕಿಲೋಮೀಟರ್ ನಾವು ಹೂವಿನ ಡೆಕೋರೇಷನ್ ಎಲ್ಲ ಮಾಡ್ತೇವೆ. ಅದೇ ರೀತಿ ಎಲ್ಲ ಮರಗಳು, ಎಲ್ಲ ಇದು ಹೂಗಳು ಎಲ್ಲರೂ ಭಗವಂತ ಹೋಗುವಾಗ ಭಗವಂತನಿಗೆ ಅದೇ ಹೂವಿನ ಡೆಕೋರೇಷನ್ ಬರ್ತದೆ ಆ ರೀತಿ ಬರ್ತದೆ ಅಂತ ಚೈತನ್ಯ ಮಹಾಪ್ರಭು. ಏಕೆಂದ್ರೆ ಅಲ್ಲಿದ್ದು ಮರಗಳೆಲ್ಲ ಅವ್ರಿಗೆ ಗೊತ್ತುಂಟು, ವಿ ಆರ್ ಮೆಂಟ್ ಟು ಪ್ಲೀಸ್ ಚೈತನ್ಯ ಮಹಾಪ್ರಭು. ನಾವು ಇರುವುದು ಚೈತನ್ಯ, ಅದಕ್ಕೆ ಅಲ್ಲಿರುವಂತ ಮರಗಳು ಕೂಡ ಟ್ರಾನ್ಸ್ಡೆಂಟಲ್, ದಿವ್ಯವಾದದ್ದು, ಭೌತಿಕ ಅಲ್ಲ. ನಾವೀಗ ನವದ್ವೀಪಕ್ಕೆ ಹೋಗಿ ಇದು ಭೌತಿಕ, ನಾವು ಭೌತಿಕ ಕಣ್ಣಲ್ಲಿ ನೋಡುವಂತ, ನಮ್ಗೆ ಆಧ್ಯಾತ್ಮಿಕ ನೋಡ್ಲಿಕ್ಕೆ ಆಗುದಿಲ್ಲ, ಅದು ಭೌತಿಕ ಅಲ್ಲ, ಭೌತಿಕ ಅಲ್ಲ, ಟೋಟಲ್ ಟ್ರಾನ್ಸ್ಡೆಂಟಲ್. ಹಾಗಾಗಿ ಅಲ್ಲಿ ಎಲ್ಲಾ ಋತುಗಳು ಅವು ಹೂಗಳಿಂದ ಹಣ್ಣುಗಳಿಂದ ತುಂಬಿರುತ್ತವೆ ನೋಡಿ, ಎಲ್ಲ ಸೀಸನ್ ಅಲ್ಲಿ. ಏಕೆಂದ್ರೆ ವೈಕುಂಠ ಲೋಕಗಳಿರತಕ್ಕ ಪ್ರತಿಯೊಂದು ಕೂಡ ಆಧ್ಯಾತ್ಮಿಕ, ಅದು ಭೌತಿಕ ಅಲ್ಲ. ಎಸ್, ಈಗ ಭಾವಾರ್ಥ ಮಾಡುವ. ವೈಕುಂಠ ಲೋಕಗಳಲ್ಲಿ ಭೂಮಿ, ಮರಗಳು, ಹಣ್ಣುಗಳು, ಹೂಗಳು ಮತ್ತು ಹಸುಗಳು ಹೀಗೆ ಪ್ರತಿಯೊಂದು ಕೂಡ ಆಧ್ಯಾತ್ಮಿಕವು, ವ್ಯಕ್ತಿಗತವು ಆಗಿರುತ್ತದೆ ನೋಡಿ. ಎಲ್ಲ ಉಂಟಲ್ಲಿ, ಭೂಮಿ ಉಂಟು, ಮರ ಉಂಟು, ಹಣ್ಣುಂಟು, ಹೂ ಉಂಟು, ಹಸು ಉಂಟು, ಆದರೆ ಎಲ್ಲವೂ ಆಧ್ಯಾತ್ಮಿಕ, ಸ್ಪಿರಿಚುವಲ್. ಮರಗಳು ಬಯಸುವುದನ್ನು ಕೊಡತಕ್ಕ ಕಲ್ಪವೃಕ್ಷಗಳು. ಮರದಲ್ಲಿ ನಿಮ್ಗೆ ಎಂತ ಬೇಕಾದ್ರೂ ಕೊಡ್ತವೆ. ಸಪೋಸ್ ಇಲ್ಲಿ ಇಂಥ ಒಂದು ಮರ ಇದ್ರೆ ನಮ್ಮ ಕಂಡೀಷನ್ ಹೇಗಿರ್ತಿತ್ತು? ಎಸ್, ಯಾರು ಹೇಳ್ತೀರಿ? ಪಾಪ ಅನ್ಮಿಟ್ ಮಾಡ್ತೇನೆ. ಸಪೋಸ್ ನಮ್ಗೆ ಇಂಥ ಮರ ಇಲ್ಲಿ ಉಂಟಂತ ಭಾವಿಸಿ, ನಮ್ದು ಹೇಗೆ ಇರ್ತಿತ್ತು ಕಂಡೀಷನ್? ಇದೇ ವೈಕುಂಠ ಆಗಿರ್ತಿತ್ತು. ಎಂತ ವೈಕುಂಠ? ನಾವು ಅದನ್ನು ಮಿಸ್ಯೂಸ್ ಮಾಡ್ತಿದ್ದೇವೆ. ನಾವು ಅನುಭವಿಸ್ಬೇಕು ಒಬ್ಬರ ಮೇಲೆ ಒಬ್ಬರು ಬಿದ್ದು ಕಿತ್ತಾಡಿ. ಹೇಗೆಂದ್ರೆ ನೋಡಿ, ಹೇಗೆ ಅಂದ್ರೆ ಶ್ಲೋಕ ಹೇಳುವಾಗ ಒಬ್ಬರು ಹೇಳುವಾಗ ಇನ್ನೊಬ್ಬರು ನಾವು ರೆಡಿ ಆಗ್ತೇವೆ, ನಾನು ಹೇಳ್ತೇನೆ ಅಂತ. ಶ್ಲೋಕ ಹೇಳಲಿಕ್ಕೆ ನಮ್ದು ಈ ರೀತಿ ಕಾಂಪಿಟೇಷನ್ ಇರ್ತದೆ. ಅಲ್ಲಿ ನಾವು ಒಬ್ಬರು ತೆಗಿಲಿಕ್ಕೆ ಹೋಗುವಾಗ ಹೀಗೆ ಪುಷ್ ಮಾಡಿ ನನ್ಗೆ ಬೇಕು, ನನ್ಗೆ ಬೇಕು, ಅದಕ್ಕೆ ಕೊಡ್ಲಿಲ್ಲ ಭಗವಂತನಿಗೆ ಗೊತ್ತುಂಟು ನಾವು ರೆಡಿ ಆಗ್ಲಿಲ್ಲ ಇಂಥ ಮರಕ್ಕೆ. ಚೈತನ್ಯ ಒಂದೇ ವರ್ಷ ಇಟ್ರು, ಚೈತನ್ಯ ಇಡ್ಬೋದಿತ್ತು, ಗೊತ್ತುಂಟು. ಕಲಿಯುಗ ಜನರು ಮಿಸ್ಯೂಸ್ ಮಾಡ್ತಾರೆ, ಅಂದ್ರೆ ದೇ ಆರ್ ಯೂಸಿಂಗ್ ಫಾರ್ ದ ಸೆನ್ಸ್ ಗ್ರಾಟಿಫಿಕೇಶನ್. ಹಾಗಾಗಿ ಭಗವಂತ ಕೊಡುವುದಿಲ್ಲ. ನಾವೆಂತ ಅಂದ್ರೆ ಒಬ್ಬರನ್ನು ಪುಷ್ ಮಾಡಿ ಇನ್ನೊಬ್ಬರು ಹೋಗ್ಲಿಕ್ಕೆ ನಾವು ರೆಡಿ ಇದ್ದೇವೆ. ನಮ್ಮ ಕಾನ್ಶಿಯಸ್ನೆಸ್, ಈ ಕಾನ್ಶಿಯಸ್ನೆಸ್, ನಾವು ಇನ್ನೊಬ್ಬರಿಗೆ ನೀವು ಹೋಗಿ ಅಂತ ಹೇಳುವ ನಮ್ಮ ಪ್ರಜ್ಞೆ ಇಲ್ಲ. ಅದಕ್ಕೆ ಇಲ್ಲಿ ಕೊಡುವುದಿಲ್ಲ ನಮ್ಗೆ. ಭಗವಂತನಿಗೆ ಗೊತ್ತುಂಟು ಯಾವುದನ್ನು ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಹೇಗೆ ಕೊಡ್ಬೇಕು, ಎಲ್ಲ ಗೊತ್ತುಂಟು ಅವನಿಗೆ. ಅವನಿಗೆ ಗೊತ್ತಿಲ್ಲ ಅಂತಲ್ಲ, ಅವನಿಗೆ ಗೊತ್ತುಂಟು, ಅದಕ್ಕೆ ಅವ ಕೊಡುವುದಿಲ್ಲ. ಕಲ್ಪವೃಕ್ಷಗಳು ಈ ಭೌತಿಕ ಜಗತ್ತಿನಲ್ಲಿ ಮರಗಳು ಭೌತಿಕ ಶಕ್ತಿಗೆ ಅನುಗುಣವಾಗಿ ಹಣ್ಣುಗಳನ್ನು, ಹೂಗಳನ್ನು ಉತ್ಪಾದಿಸಬಲ್ಲವು. ಭೌತಿಕ ಜಗತ್ತಿನಲ್ಲಿ ಮರಗಳು ಭೌತಿಕ ಶಕ್ತಿಗೆ ರಿಲೇಟೆಡ್ ಕೊಡುವಂಥದ್ದು. ಆದರೆ ವೈಕುಂಠ ಲೋಕಗಳ ಮರಗಳು, ಭೂಮಿಗಳು, ನಿವಾಸಿಗಳು ಮತ್ತು ಪ್ರಾಣಿಗಳು ಎಲ್ಲವೂ ಆಧ್ಯಾತ್ಮಿಕಗಳಾಗಿವೆ, ಟೋಟಲ್ ಸ್ಪಿರಿಚುವಲ್. ಅದಕ್ಕೆ ನಾವು ಈಗ ಜಗನ್ನಾಥಪುರಿಗೆ ಹೋಗುವಾಗ, ವೃಂದಾವನಕ್ಕೆ ಹೋಗುವಾಗ, ನವದ್ವೀಪಿಗೆ ಹೋಗುವಾಗ ನಾವೆಂತಂದ್ರೆ ನಮ್ಮ ಮೆಟೀರಿಯಲ್ ಕಾನ್ಶಿಯಸ್ನೆಸ್ ಇಂದ ಹೋಗಬಾರ್ದು ಸರ್. ದಯವಿಟ್ಟು ನೀವು ಹೋಗುದಿದ್ರೆ ಹೋಗಬೇಡಿ ಆ ರೀತಿ. ಹೇಳುವಂಥದ್ದು, ಡೋಂಟ್ ಸ್ಟೇ ಇನ್ ದೀಸ್ ಪ್ಲೇಸಸ್ ಮೋರ್ ದೆನ್ 3-4 days. ಯಾಕೆ? ಶಿಷ್ಯ ಹೇಳ್ತಾನೆ, ವೈ ಪ್ರಭುಪಾದ? ಇಫ್ ಯು ಗೋ ಯು ವಿಲ್ ಫೈಂಡ್ ಫಾಲ್ಟ್. ಫೈಂಡ್ ಫಾಲ್ಟ್. ಫಾಲ್ಟ್ ಫೈಂಡ್ ಮಾಡ್ತೇವೆ ನಾವು. ಹಾಗಾಗಿ ನಮ್ಗೆ ಇವರು ಚೈತನ್ಯ ಕೂಡ ಹೇಳುವಂಥದ್ದು, ಯಾರಿಗೆ? ಶ್ಯಾಮಾನಂದಗೆ ಹೇಳುವಂಥದ್ದು, ನೀನು ಹೋಗ್ಬೇಡ ಅಂತ ಬೃಂದಾವನಕ್ಕೆ. ಮತ್ತೆ ಶ್ಯಾಮಾನಂದ ಯಾರಿಗೆ ಹೇಳುವಂಥದ್ದು? ಸ್ವರೂಪ್ ದಾಮೋದರಿಗೆ. ಸ್ವರೂಪ್ ಸೆಕ್ರೆಟರಿ ಚೈತನ್ಯ ಮಹಾಪ್ರಭು. ಸ್ವರೂಪ್ ದಾಮೋದರ್ ಕನ್ವಿನ್ಸ್ ಮಾಡ್ತಾರೆ ಅವರಿಗೆ, ಅವು ಹೋಗ್ಲಿ ಅಂತ. ಆಗ ಚೈತನ್ಯ ಹೋಗಿ, ಓಕೆ, ಜಾಸ್ತಿ ದಿನ ಇರಬಾರ್ದು, ಅಲ್ಲಿ ಸನಾತನ ಇದ್ದಾನೆ, ಅವನೊಟ್ಟಿಗಿರುವಂತ, ಅಂದ್ರೆ ಡ್ಯೂಟಿ ಅಸೋಸಿಯೇಷನ್ ಅಲ್ಲಿ. ಎಸ್, ಹಾಗೆ ಎಂತ ಆಗ್ತದೆ ಅಂದ್ರೆ ಶಿಷ್ಯಗೆ ಒಂದು, ವೈ ಪ್ರಭುಪಾದ್, ವೈ ವಿ ಶುಡ್ ನಾಟ್ ಸ್ಟೇ ಫಾರ್ ಮೋರ್ ದೆನ್ 4 days ಇನ್ ವೃಂದಾವನ್. ಅದಕ್ಕೆ ಪ್ರಭುಪಾದ್ ಹೇಳುವಂಥದ್ದು, ಯು ವಿಲ್ ಫೈಂಡ್ ಫಾಲ್ಟ್ ಇನ್ ವ್ರಜವಾಸೀಸ್, ಯು ವಿಲ್ ಫೈಂಡ್ ಫಾಲ್ಟ್ ಇನ್ ಅನಿಮಲ್ಸ್, ಇನ್ಸೆಕ್ಟ್ಸ್,
ಎವ್ರಿಥಿಂಗ್ ದೀಸ್ ಆರ್ ಆಲ್ ಸ್ಪಿರಿಚುವಲ್. ವೃಂದಾವನದಲ್ಲಿರುವಂಥದ್ದು ಎಲ್ಲ ಆಧ್ಯಾತ್ಮಿಕ. ನಾವೆಂತ ಮಾಡ್ತೇವೆ, ನಮಗೆ ಫಾಲ್ಟ್ ಫೈಂಡಿಂಗ್, ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ನಮ್ದು ನೇಚರ್ ಅದು ಫಾಲ್ಟ್ ಫೈಂಡಿಂಗ್. ನಾವು ಯಾವಾಗಲೂ ಎಸ್ ನಾನು ಸರಿ, ಅವಳು ಸರಿ ಇಲ್ಲ, ಇದು ನಮ್ಮ ನೇಚರ್. ನೀವು ಸ್ಟಾರ್ಟ್ ಫಾಲ್ಟ್ ಫೈಂಡಿಂಗ್. ಹಾಗಾಗಿ ಅಲ್ಲಿರುವಂಥದ್ದೆಲ್ಲ ಭೌತಿಕ ಅಲ್ಲ, ಟೋಟಲ್ ಆಧ್ಯಾತ್ಮಿಕ. ಟೋಟಲ್ ಆಧ್ಯಾತ್ಮಿಕ. ಮನುಷ್ಯನಿಗೂ ವ್ಯತ್ಯಾಸ ಇರುವುದಿಲ್ಲ ನೋಡಿ. ಅಲ್ಲಿ ಮರಕ್ಕೂ ಪ್ರಾಣಿಗೂ ಅಥವಾ ಪ್ರಾಣಿಗೂ ಮನುಷ್ಯನಿಗೂ ವ್ಯತ್ಯಾಸ ಇರುವುದಿಲ್ಲ. ಇಲ್ಲಿ ಮೂರ್ತಿಮತ್ ಎಂಬ ಶಬ್ದವು ಪ್ರತಿಯೊಂದಕ್ಕೂ ಆಧ್ಯಾತ್ಮಿಕ ಸ್ವರೂಪವಿದೆ ಎಂಬುದನ್ನು ಸೂಚಿಸುತ್ತದೆ. ಎಲ್ಲದಕ್ಕೂ ಆಧ್ಯಾತ್ಮಿಕ ಸ್ವರೂಪವಿದೆ. ನಿರಾಕಾರವಾದಿಗಳು ಭಾವಿಸತಕ್ಕ ನಿರಾಕಾರ ತತ್ವವು ಈ ಶ್ಲೋಕದಲ್ಲಿ ನಿರಾಕರಿಸಲ್ಪಟ್ಟಿದೆ. ನಿರಾಕಾರವಾದಿಗಳ ನಿರಾಕಾರತ್ವವು ಎಸ್ ವೈಕುಂಠ ಲೋಕಗಳಲ್ಲಿ ಪ್ರತಿಯೊಂದು ಕೂಡ ಆಧ್ಯಾತ್ಮಿಕವಾಗಿರುವುದಾದರೂ ಪ್ರತಿಯೊಂದಕ್ಕೂ ನಿರ್ದಿಷ್ಟವಾದ ರೂಪವಿದೆ. ನಿರಾಕಾರವಾದಿಗಳು ಹೇಳುವಂಥ ರೂಪವಿಲ್ಲ ಅಂತ ಉಂಟು, ಪ್ರತಿಯೊಂದು ರೂಪ ಉಂಟು. ಅದೆಲ್ಲವೂ ಸ್ಪಿರಿಚುವಲ್. ಮರಗಳು ಮತ್ತು ಮನುಷ್ಯರ ರೂಪವುಳ್ಳವರು, ಅವೆಲ್ಲವೂ ಬೇರೆ ಬೇರೆ ರೂಪವುಳ್ಳವು. ಅದರಿಂದ ಆಧ್ಯಾತ್ಮಿಕವಾಗಿ ಅವುಗಳ ವ್ಯತ್ಯಾಸ ಇರುವುದು. ನಿರಾಕಾರ ಹೇಳುವಂತ ರೂಪ ಇಲ್ಲ ಅಂತ, ಆದ್ರೆ ಉಂಟು, ರೂಪ ಉಂಟು, ಆದ್ರೆ ಎಲ್ಲವೂ ಆಧ್ಯಾತ್ಮಿಕ, ಸ್ಪಿರಿಚುವಲ್, ಸಚ್ಚಿದಾನಂದ ರೂಪ. ಈ ಶ್ಲೋಕ 17 ಇವತ್ತಿನ ಇಂಪಾರ್ಟೆಂಟ್ ಶ್ಲೋಕ. ವೈಮಾನಿಕ ಸಲನ ಚರಿತಾನಿ ಶಾಶ್ವತ್ ಗಾಯಂತಿ ಯತ್ರ ಶಮಲಾಕ್ಷಪನಾನಿ ಭಾರ್ತೋ ಅಂತರ್ಜಲೆ ಅನುವೀಕ್ಷನ್ ಮಧುಮಾಧವೀನಾಂ ಗಂಧೇನ ಗಂಧಿತಾದಿಯೋ ಅಪಿ ಅನಿಲಂ ಕ್ಷಿಪಂತ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯಚರಣಾನಂದ ಭಕ್ತಿವೇದ ಸ್ವಾಮಿ ಶೀಲ ಪ್ರಭುಪಾದ್ ಜಯ. ವೈಕುಂಠ ಲೋಕಗಳಲ್ಲಿ ವಾಸಿಸುವವರು ತಮ್ಮ ಪತ್ನಿಯರನ್ನು ಸಂಗಾತಿಗಳನ್ನು ಕೂಡಿಕೊಂಡು ತಮ್ಮ ವಿಮಾನಗಳಲ್ಲಿ ಹಾರಾಡುವರು ಮತ್ತು ಸದಾ ಎಲ್ಲ ಅಮಂಗಳ ಗುಣಗಳಿಂದ ಮುಕ್ತವಾದ ಭಗವಂತ ಚಾರಿತ್ರವನ್ನು ಮತ್ತು ಚಟುವಟಿಕೆಗಳು ನಿತ್ಯವೂ ಗಾನ ಮಾಡುವರು. ಭಗವಂತನ ಮೈಗಳನ್ನು ಗಾನ ಮಾಡುವಾಗ ಸುವಾಸದಿಂದ ಕೂಡಿದ ಮತ್ತು ಮಕರದಿಂದ ತುಂಬಿದ ಅರಳುತ್ತ ಮಾಧವಿ ಹೂಗಳನ್ನು ಅವರು ಅಣಕಿಸುವರು. ಎಸ್, ಎಸ್, ಇದರಲ್ಲಿ ನಾವು ಎಂತ ತಿಳಿಬೇಕು, ವೈಕುಂಠ ಲೋಕದಲ್ಲಿ ಎಲ್ಲರಿಗೂ ಎಂತಂದ್ರೆ ಪತ್ನಿಯರ ಸಂಗಾತಿಗಳು ಇರ್ತಾರೆ. ಇಲ್ಲಿ ಮಾತ್ರ ಅಲ್ಲ, ಅಲ್ಲಿ ಕೂಡ ಇದ್ದಾರೆ. ಆದ್ರೆ ಎಂತ ವ್ಯತ್ಯಾಸ, ಇಲ್ಲಿಯ ಪತ್ನಿಗೆ ಮತ್ತು ಅಲ್ಲಿಯ ಪತ್ನಿಗೆ ಎಂತ ವ್ಯತ್ಯಾಸ? ಯಾರು ಹೇಳ್ಬೋದು? ಯಾರು ಹೇಳ್ಬೋದು ಇಲ್ಲಿಯ ಪತ್ನಿಗೆ ಮತ್ತು ಅಲ್ಲಿಯ ಪತ್ನಿಗೆ ಎಂತ ವ್ಯತ್ಯಾಸ? ಯಾರಿಗಾದ್ರು ಹೇಳ್ಬೋದಾ? ಚಂದ್ರಿಕಾ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿಯವರು ತಮ್ಮ ಇಂದ್ರಿಯ ತೃಪ್ತಿಯಾಗಿ ತೊಡಗಿರ್ತಾರೆ, ಅಲ್ಲಿಯವರು ಭಗವಂತನ ಇಂದ್ರಿಯ ತೃಪ್ತಿಗಾಗಿ ಸೇವೆ ಮಾಡ್ತಾ ಇರ್ತಾರೆ. ಜಯಂತ್ ಶ್ರೀಧರ್ ಹರೇ ಕೃಷ್ಣ. ಅಲ್ಲಿ ಹೈತುಕಿ ಭಕ್ತಿ, ಇಲ್ಲಿ ನಮ್ಮ ಇಚ್ಛೆಗೋಸ್ಕರ ನಾವು ಭಗವಂತನ ಭಕ್ತಿ ಮಾಡ್ತಾ ಇದ್ದೀವಿ. ಓಕೆ. ಮಲ್ಲಿಕಾ ಮಾತಾಜಿ ಹರೇ ಕೃಷ್ಣ ಹೇಳಿ. ಎಸ್, ಮಲ್ಲಿಕಾ ಮಾತಾಜಿ. ಎಸ್, ಹರೇ ಕೃಷ್ಣ. ಮಲ್ಲಿಕಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಅವರು ಇಬ್ಬರು ಗಂಡ ಹೆಂಡತಿ ಆಗಿದ್ರು, ಸದಾಕಾಲ ಭಗವಂತನ ಸೇವೆಯಲ್ಲೇ ಇರ್ತಾರೆ. ಅವರಿಗೆ ದೈಹಿಕ ಸಂಬಂಧ ಇರುವುದೇ ಇಲ್ಲ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಸ್, ಜಯಲಕ್ಷ್ಮಿ ಅವರೇ ಹರೇ ಕೃಷ್ಣ. ಇಲ್ಲಿ ಅವರಿಗೆ ಭೌತಿಕ ಇಚ್ಛೆ ಇರುತ್ತದೆ, ಅಲ್ಲಿ ಅವರಿಗೆ ಬರೀ ಆಧ್ಯಾತ್ಮಿಕ ವಿಚಾರ ಮಾತ್ರ. ಆಧ್ಯಾತ್ಮಿಕ ವಿಚಾರ. ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಎಸ್, ಓಕೆ. ಲಾಸ್ಟ್ ಸಾಕು, ಪದ್ಮಿನಿ. ಎಸ್, ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಮಾಡಬೇಡಿ ಯಾರು. ಹರೇ ಕೃಷ್ಣ ಪ್ರಭು. ಅವರಿಗೆಲ್ಲ ಕೃಷ್ಣನಲ್ಲಿ ಆಕರ್ಷಣೆ ಇರ್ತದೆ. ಎಸ್, ಕೃಷ್ಣ. ಓಕೆ. ಎಸ್, ಹಾಗಾಗಿ ಅಲ್ಲಿ ಸಂಗಾತಿ ಇರ್ತಾರೆ, ಪತ್ನಿಯರು ಇರ್ತಾರೆ, ಆದ್ರೆ ಇಬ್ಬರು ಕೂಡ ಒಟ್ಟಿಗೆ ಸೇರಿ ಭಗವಂತನ ಸೇವೆಯಲ್ಲಿ ಮಗ್ನರಾಗಿದ್ದಾರೆ. ಇದಕ್ಕೆ ಹೇಳುವಂಥದ್ದು ಸ್ಪಿರಿಚುವಲ್ ಕಾನ್ಶಿಯಸ್ನೆಸ್. ನಾನು ಸಪರೇಟ್ ಮಾಡ್ತೇನೆ, ಇಲ್ಲ, ಟುಗೆದರ್ ಇಬ್ಬರು ಸೇರಿ ಭಗವಂತನ ಸೇವೆಯಲ್ಲಿ ಮಗ್ನರಾಗಿದ್ದಾರೆ. ಅವರಿಗೆ ಬೇರೆ ಯಾವುದು ವಿಚಾರ ಇಲ್ಲ. ಯಾವುದು? ಸರ್ವಿಂಗ್ ಟುಗೆದರ್ ಜಸ್ಟ್ ಫಾರ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಕೃಷ್ಣ.
ಹಾಗೆ ಇಲ್ಲಿ ನಾವು ಇದನ್ನು ಕೂಡ ಇಲ್ಲಿ ಮಾಡಬಹುದು. ಯು ಕ್ಯಾನ್ ಕ್ರಿಯೇಟ್ ವೈಕುಂಠ ಹಿಯರ್ ಬೈ ಸರ್ವಿಂಗ್ ಟುಗೆದರ್. ಇಲ್ಲಿ ನಮ್ಗೆ ಅದನ್ನು ತರಬಹುದು. ವೈಕುಂಠ ಪ್ರಭುಗಳು ಇದು ಎಂತ ಒಂದು ಕಷ್ಟ ಅಲ್ಲ. ಬೋತ್ ಇಫ್ ಯು ಆರ್ ಸರ್ವಿಂಗ್ ಟುಗೆದರ್ ಫಾರ್ ಪ್ಲೀಸಿಂಗ್ ಕೃಷ್ಣ, ದೆನ್ ಇಟ್ ಇಸ್ ವೈಕುಂಠ. ಇದು ವೈಕುಂಠ ಆಗ್ತದೆ. ಅದು ನಾನು ಹೇಳುವುದಲ್ಲ, ಅನುವಾದದಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ. ಸ್ಪಿರಿಚುವಲ್ ವರ್ಲ್ಡ್. ಈಗ ನಮ್ಗೆ ಆಗ್ಬೋದು ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಬೇರೆ ಇರ್ತದೆ. ಇಲ್ಲ, ಇಲ್ಲಿ ನಾವು ಎಂತ ಮಾಡ್ತಾ ಇದ್ದೇವೆ ಸೇಮ್. ಆದ್ರೆ ಡಿಫ್ರೆನ್ಸ್ ಎಂತಂದ್ರೆ ಕಾನ್ಶಿಯಸ್ನೆಸ್, ಪ್ರಜ್ಞೆಯಲ್ಲಿ ಮಾತ್ರ ವ್ಯತ್ಯಾಸ. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ, ಆಧ್ಯಾತ್ಮಿಕ ಲೋಕದಲ್ಲಿ ಅವರ ಪ್ರಜ್ಞೆ ಟೋಟಲ್ ಕೃಷ್ಣ ಪ್ರಜ್ಞೆ ಇಬ್ಬರದು ಕೂಡ. ಇಲ್ಲಿ ಹಾಗೆಲ್ಲ. ಇಲ್ಲಿ ನಾನು ಯಾಕೆ ಬೆಂಡಾಗಬೇಕು, ನಾನು ಯಾಕೆ ಅವನಿಗೆ ಕೇಳ್ಬೇಕು, ನಾನು ಯಾಕೆ ಅವಳಿಗೆ ಕೇಳ್ಬೇಕು. ಗಂಡ ಕೂಡ ಹೇಳುವ ನಾನು ಯಾಕೆ ಅವಳಿಗೆ ಕೇಳ್ಬೇಕು, ಹೆಂಡತಿ ಹೇಳುವ ನಾನು ಯಾಕೆ ಅವನಿಗೆ ಕೇಳ್ಬೇಕು. ಯಾಕೆಂದ್ರೆ ಪ್ರಭುಪಾದರು ಒಂದು ದೇರ್ ಇಸ್ ನೋ ಗಾಡ್ ಸೆಂಟರ್ಡ್. ಯಾವಾಗ ಭಗವಂತ ಸೆಂಟರ್ ಇಲ್ಲ, ಈ ವಿಚಾರ ಬರ್ತದೆ. ನಾನು ಯಾಕೆ ಅವಳಿಗೆ ಕೇಳ್ಬೇಕು, ನಾನು ಯಾಕೆ ಇವಳಿಗೆ ಕೇಳ್ಬೇಕು, ಇವನಿಗೆ ಕೇಳ್ಬೇಕು. ಇಬ್ಬರು ಕೂಡ ರಾಂಗ್. ಇಬ್ಬರು ಕೂಡ ರಾಂಗ್. ಯಾಕಂದ್ರೆ ಭಗವಂತ ಇಲ್ಲ. ಭಗವಂತ ಇಲ್ಲದ್ರೆ ರಾಂಗ್ ಆಗ್ತದೆ ಈ ರೀತಿ. ಕೃಷ್ಣ ಇದ್ರೆ ವೈಕುಂಠದಲ್ಲಿ ಕೃಷ್ಣ ಸೆಂಟರ್ ಇದ್ದಾನೆ. ಹಾಗಾಗಿ ಬೋತ್ ಆರ್ ರೆಡಿ ಟು ಹಿಯರ್ ಈಚ್ ಅದರ್ ಜಸ್ಟ್ ಬೈ ಸರ್ವಿಂಗ್ ಕೃಷ್ಣ. ಇಬ್ಬರು ಕೇಳಲಿಕ್ಕೆ ರೆಡಿ ಇದ್ದಾರೆ. ಯಾಕೆ? ಭಗವಂತ ಇದ್ದಾನೆ. ಸೇವೆ ಭಗವಂತನ ಸೇವೆಗೋಸ್ಕರ. ದಿಸ್ ಈಸ್ ಸ್ಪಿರಿಚುವಲ್ ಕಾನ್ಶಿಯಸ್ನೆಸ್, ಕೃಷ್ಣ ಕಾನ್ಶಿಯಸ್ನೆಸ್, ವೈಕುಂಠ ಕಾನ್ಶಿಯಸ್ನೆಸ್. ವೈಕುಂಠ ಕಾನ್ಶಿಯಸ್ನೆಸ್. ಹಾಗೆ ವೈಕುಂಠ ಕಾನ್ಶಿಯಸ್ನೆಸ್ ಅಂದ್ರೆ ಟೋಟಲಿ ಅಬ್ಸಾರ್ಬ್ಡ್ ಇನ್ ಸರ್ವಿಂಗ್ ಕೃಷ್ಣ. ಅದು ಬಿಟ್ಟು ಬೇರೆ ಇಲ್ಲ. ಮತ್ತೆ ನೋಡಿ, ಪತ್ನಿಯ ಸಂಗಾತಿ ಕೂಡಿಕೊಂಡು ತಮ್ಮ ವಿಮಾನಗಳಲ್ಲಿ ಹಾರಾಡುವರು. ಈಗ ಭೌತಿಕದಲ್ಲಿ ಒಬ್ಬ ದೊಡ್ಡ ಕ್ರಿಕೆಟ್ ಸ್ಟಾರ್, ಒಬ್ಬ ದೊಡ್ಡ ಫಿಲ್ಮ್ ಸ್ಟಾರ್, ಒಬ್ಬ ದೊಡ್ಡ ಪೊಲಿಟಿಷಿಯನ್, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವರ ಇಚ್ಛೆ ಅಂತ ನಮ್ಗೆ ಹಣ ಗಳಿಸ್ಬೇಕು, ನಮ್ದೇ ಸ್ವಂತ ವಿಮಾನ ಖರೀದಿ ಮಾಡ್ಬೇಕು. ಎಲ್ಲರೂ ಖರೀದಿ ಮಾಡ್ತಾರೆ. ಈ 4 ಮಂದಿಯನ್ನು ಹೇಳಿದವರು, ಪೊಲಿಟಿಷಿಯನ್, ಬಿಸ್ನೆಸ್ ಮ್ಯಾನ್, ಕ್ರಿಕೆಟ್ ಸ್ಟಾರ್, ಫಿಲ್ಮ್ ಸ್ಟಾರ್, ಅವ್ರದೇ ಸ್ವಂತ. ಯಾಕೆ? ಬಿಕಾಸ್ ದೇ ವಾಂಟ್ ಟು ಇಮಿಟೇಟ್ ವೈಕುಂಠ. ವೈಕುಂಠದಲ್ಲಿ ಎಲ್ಲರ ಹತ್ರ ಅವ್ರದ್ದು ಓನ್ ವಿಮಾನ ಇರ್ತದಂತೆ. ಆದ್ರೆ ಇದಕ್ಕೆ ಫ್ಯಾಕ್ಟ್ರಿ ಬೇಕಂತ ಇಲ್ಲ. ಫ್ಯಾಕ್ಟ್ರಿ ಬೇಕಂತ ಇಲ್ಲ. ಆದ್ರೆ ಇಲ್ಲಿಯ ವಿಮಾನಕ್ಕೆ ಫ್ಯಾಕ್ಟ್ರಿ ಬೇಕು, ಪೆಟ್ರೋಲ್ ಬೇಕು, ಮತ್ತೊಂದು ಬೇಕು. ಅದಕ್ಕೆ ಬೇಕಂತಿಲ್ಲ. ತಮ್ಮ ವಿಮಾನಗಳಲ್ಲಿ ಹಾರಾಡುವರು ನೋಡಿ. ಮಾಮೂಲಿ ಅಲ್ಲ. ನಮ್ಮ ಹತ್ರ ಇರುವಂತದ್ದು ಬೈಕ್, ಕಾರ್. ನಾವು ಎಂತ ಏನೂ ಅಲ್ಲ. ವೈಕುಂಠದಲ್ಲಿ ವಿಮಾನ, ಅದು ಕೂಡ ಎಲ್ಲರ ಹತ್ರ. ಅದು ಕೂಡ ಇದಕ್ಕೆ ಪೆಟ್ರೋಲ್ ಬೇಕಂತಿಲ್ಲ. ನೋ ಎಕ್ಸ್ಪೆಂಡಿಚರ್. ಇಲ್ಲಿದು ಎಕ್ಸ್ಪೆಂಡಿಚರ್ ಜಾಸ್ತಿ. ಮೇಂಟೈನ್ ಮಾಡ್ಬೇಕು ನಾವು. ವಿಮಾನ ರಿಪೇರ್ ಮಾಡ್ಬೇಕು, ಮೇಂಟೆನೆನ್ಸ್ ಕಾಸ್ಟ್, ಪೆಟ್ರೋಲ್ ಕಾಸ್ಟ್, ಇನ್ನೊಂದು ಕಾಸ್ಟ್. ಅಕೌಂಟಲ್ಲಿ ಇಷ್ಟು ಹಣ ಇರ್ಬೇಕು, ಇಲ್ಲದ ಕಷ್ಟ. ಹಾಗಾಗಿ ಹಾರಾಡುವರು ಮತ್ತು ಸದಾ ಎಲ್ಲ ಅಮಂಗಳ ಗುಣಗಳಿಂದ ಮುಕ್ತವಾದ ಭಗವಂತನ ಚಾರಿತ್ರ್ಯವನ್ನು ಮತ್ತು ಚಟುವಟಿಕೆಗಳನ್ನು ನಿತ್ಯವೂ ಗಾನ ಮಾಡುವರು. ಗಾಯಂತಿ ಯತ್ರ, ಯಾವಾಗಲೂ ವೈಕುಂಠದಲ್ಲಿ. ಯತ್ರ ಅಂದ್ರೆ ವೈಕುಂಠ. ಗಾಯಂತಿ ಹಾಡುವಂಥದ್ದು. ಶಮಲ ಅಂದ್ರೆ ಅಮಂಗಳ ಗುಣ. ಹಾಗಾಗಿ ಅವರು ಯಾವಾಗಲೂ ಭಗವಂತನ ಬಗ್ಗೆ ಗಾನ ಮಾಡುವಂಥದ್ದು ವೈಕುಂಠದಲ್ಲಿ. ಇಲ್ಲಿ ಹಾಗೆ ಅಲ್ಲ. ನಾವೀಗ 1 ಗಂಟೆ ಕ್ಲಾಸ್ ಈಗ ನೋಡಿ, 9 ಗಂಟೆ ಆಯ್ತು. ಇವತ್ತೊಂದು 10 ನಿಮಿಷ ಮಾಡ್ತೇನೆ. ಇಂಪಾರ್ಟೆಂಟ್ ಇದು, ತುಂಬಾ ಜಾಸ್ತಿ ಮಾಡ್ತೇನೆ, ಕ್ಷಮಿಸಿ. 10 ನಿಮಿಷ ಜಾಸ್ತಿ ಮಾಡ್ತೇನೆ, ಕ್ಷಮಿಸಿ. ಸ್ವಲ್ಪ ಲೇಟ್ ಸ್ಟಾರ್ಟ್ ಮಾಡಿದ್ವಿ. ಹಾಗಾಗಿ ನಾವೀಗ ಈ ಕ್ಲಾಸ್ ಆದ ಕೂಡಲೇ ನಾವು ಮತ್ತೆ ಮೆಟೀರಿಯಲ್ ಕಾನ್ಶಿಯಸ್. ಕ್ಲಾಸ್ ಇರುವಾಗ, ಈ ಕ್ಲಾಸ್ ಇರುವಾಗ 1 ಗಂಟೆ ಸ್ಪಿರಿಚುವಲ್ ಕಾನ್ಶಿಯಸ್ನೆಸ್. ನಾವು ತುಂಬಾ ಪೀಕಿಗೆ ಹೋಗ್ತೇವೆ ಈಗ. ಸ್ಪಿರಿಚುವಲ್ ಕಾನ್ಶಿಯಸ್ನೆಸ್ ಇದು
ತುಂಬಾ ಪೀಕಿಗೆ ಹೋಗ್ತೇವೆ ಕ್ಲಾಸ್ ಆಗುವಾಗ. ಕ್ಲಾಸ್ ಆದ್ಮೇಲೆ ಎಂತ ಆಗ್ತದೆ ಅಂದ್ರೆ ನಮ್ಮ ಬ್ಯಾಟ್ರಿ ಲೋ ಆಗ್ತದೆ, ವಾಪಸ್ ನಾವು ಮೆಟೀರಿಯಲ್ ಕಾನ್ಶಿಯಸ್. ಆದ್ರೆ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಹಾಗಿಲ್ಲ. ವೈಕುಂಠದಲ್ಲಿ ಅವರು ಈ ಸಂಗಾತಿಗಳು ಗಂಡ ಹೆಂಡತಿ ಇಬ್ಬರು ಕೂಡ ಎಂತ ಮಾಡುದು, ಭಗವಂತನ ಬಗ್ಗೆ, ಭಗವಂತನ ಚಾರಿತ್ರ್ಯದ ಬಗ್ಗೆ ಮತ್ತು ಭಗವಂತನ ಚಟುವಟಿಕೆ ಬಗ್ಗೆ ನಿತ್ಯ ಗಾನ ಮಾಡುವಂಥದ್ದು. ಅವರಿಗೆ ಟಯರ್ಡ್ ಆಗುವುದಿಲ್ಲ, ನಮ್ಗೆ ಟಯರ್ಡ್ ಆಗ್ತದೆ. ನಾವು ಚಾಂಟಿಂಗ್ 16 ಆದ್ಮೇಲೆ ನಮ್ಗೆ ಟಯರ್ಡ್ ಆಗ್ತದೆ, ಕ್ಲಾಸ್ ಕೇಳಿದ ಮೇಲೆ ನಮ್ಗೆ ಟಯರ್ಡ್ ಆಗ್ತದೆ. ಈಗ ನಾವು ಕಂಡೀಷನ್ ಸೋಲ್ಸ್, ಅದಕ್ಕೆ ಒಂದು ನಮ್ಮ ಕಂಡೀಷನ್ ಸೋಲ್ಸ್ ಅಂತ. ಸ್ಪಿರಿಚುವಲ್ ಎಂತಂದ್ರೆ ಲಿಬರೇಟೆಡ್ ಸೋಲ್ಗೆ ಟಯರ್ಡ್ನೆಸ್ ಇಲ್ಲ. ದೇ ಆರ್ ಆಲ್ವೇಸ್ ಬಿಸಿ ಇನ್ ಸರ್ವಿಂಗ್ ಕೃಷ್ಣ, ಗ್ಲೋರಿಫೈಯಿಂಗ್ ಕೃಷ್ಣ, ಸಿಂಗಿಂಗ್ ಅಬೌಟ್ ಕೃಷ್ಣ. ಸತತ ಕೀರ್ತಯಂತೋಮ ಏ ಜನ ಬರೀ ಉಪಾಸತೆ. ಸತತ, ಯಾವಾಗಲೂ ನಿತ್ಯ ಗಾನ ಮಾಡುವ, ಭಗವಂತನ ಮಹಿಮೆಗಳು ಗಾನ ಮಾಡುವಾಗ ಸುವಾಸನೆಯಿಂದ ಕೂಡಿದ ಮತ್ತು ಮಕರದಿಂದ ತುಂಬಿದ ಅರಳುತ್ತಿರುವ ಮಾಧವಿ ಹೂಗಳನ್ನು ಅವರು ಅಣಕಿಸುವರು. ನೋಡಿ, ಅಂದ್ರೆ ರಿಜೆಕ್ಟ್ ಮಾಡ್ತಾರೆ ಅಂತ. ಯಾಕೆ ರಿಜೆಕ್ಟ್ ಮಾಡ್ತಾರೆ? ಸುವಾಸನೆ, ಒಳ್ಳೆ ಫ್ರಾಗ್ನೆನ್ಸ್, ಮಕರಂದ ತುಂಬಿರುವ ಅರಳುತ್ತಿರುವ ಮಾಧವಿ, ಅದನ್ನು ರಿಜೆಕ್ಟ್ ಮಾಡ್ತಾರೆ. ಯಾಕೆ? ಎಸ್, ಯಾರು ಹೇಳ್ತೀರಿ? ಹ್ಯಾಂಡ್ ರೈಸ್ ಮಾಡಿ. ಓಕೆ, ಹ್ಯಾಂಡ್ ರೈಸ್ ಬೇಡ, ಓಪನ್ ಅನ್ಮ್ಯೂಟ್ ಮಾಡ್ತೇನೆ, ಲೇಟ್ ಆಗ್ತದೆ. ಎಸ್, ಯಾಕೆ ಅವರು ಈ ಸ್ಮೆಲ್ ಅನ್ನು ರಿಜೆಕ್ಟ್ ಮಾಡ್ತಾರೆ, ಮಾಧವಿ ಫ್ಲವರ್ಸ್? ಯಾಕಂದ್ರೆ ಭಗವಂತಂದು ಸೇವೆ ಮುಂದೆ ಇದೇನು ಅಲ್ಪ ಅಂತ ಅವ್ರಿಗೆ ಅನ್ಸುತ್ತೆ. ಇಂದ್ರಿಯ ಸುಖಕ್ಕೆ ಬಲಿಯಾಗುದು ಬೇಡ ಅಂತ ಹೇಳಿ. ಹಾಗಾಗಿ ಅವರದನ್ನು ರಿಜೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಹೈಯೆಸ್ಟ್ ಸಿಗ್ತಾ ಉಂಟು. ಈಗ ನಾವು ಗ್ಲೋರಿಫಿಕೇಶನ್ ಮಾಡ್ತಾ ಇದ್ದೇವೆ, ನಮಗೆ ಒಳ್ಳೆ ಸ್ಮೆಲ್ ಇದು. ಈಗ 9 ಗಂಟೆ ಆಯ್ತು, ನಾವು ಏನು ತಿನ್ಲಿಲ್ಲ, ಏನು ಊಟ ಮಾಡ್ಲಿಲ್ಲ, ನಾವು ಎಂತ ತಿನ್ಲಿಲ್ಲ ಬೆಳಿಗ್ಗೆಯಿಂದ ಎದ್ದು. ಈಗ ನಮಗೆ ತೀರಾ ಹಸಿವಾಗ್ತಾ ಉಂಟು. ಈಗ ನಾನು ಕ್ಲಾಸ್ ಮಾಡ್ತಾ ಇದ್ದೇನೆ. ಈಗ ನಿಮಗೆ ತುಂಬಾ ಫ್ರಾಗ್ನೆನ್ಸ್ ಇದು ಪ್ರಸಾದ ನಿಮ್ಮ ಎದುರು ಇಡುವಾಗ ನೀವು ಟೋಟಲಿ ಅದಕ್ಕೆ ಬೌಲ್ಡ್ ಆಗ್ತೀರಿ. ನಿಮ್ಗೆ ಇದ್ರ ಮೇಲೆ ಆಸಕ್ತಿ ಇರುವುದು. ಗ್ಲೋರಿಫಿಕೇಶನ್ ಹೋಗ್ಲಿ ಆಚೆ, ಇವ್ರದ್ದು ಗ್ಲೋರಿಫಿಕೇಶನ್ ಯಾವಾಗ ಇರ್ತದೆ. ನಾವು ಇಮಿಡಿಯೇಟ್ ಅದಕ್ಕೆ ನನಗೆ ತಿನ್ಬೇಕು, ನಾವು ಅದಕ್ಕೆ ಹೋಗ್ತದೆ ನಮ್ಮ ಕಾನ್ಶಿಯಸ್ನೆಸ್. ಕ್ಲಾಸ್ನ ಮೇಲೆ ಕಾನ್ಶಿಯಸ್ನೆಸ್ ಮುಗಿಯಿತು, ಅಲ್ಲಿಗೆ ಸ್ಟಾಪ್. ನಮಗೆ ತಿಂದ ಮೇಲೆ ಓಕೆ, ತಿಂದಾದ ಮೇಲೆ ಈಗ ನಾವು ಆನ್ ಮಾಡ್ತೇವೆ ಕ್ಲಾಸ್ ಮುಗಿದಿದೆ. ಮತ್ತೆ ನಮಗೆ ಆಗ್ತದೆ ತಿಂದ ಮೇಲೆ ಮತ್ತೆ ನೋಡುವ ಕ್ಲಾಸ್. ಫಸ್ಟ್ ಹೊಟ್ಟೆ, ನಮಗೆ ಫಸ್ಟ್ ಹೊಟ್ಟೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಹಾಗೆ ನಾವು ಕೂಡ ಮಾಡುವುದು ಹೊಟ್ಟೆಗಾಗಿ. ನಾವು ಕಾಂಪ್ರಮೈಸ್ ಮಾಡುವುದಿಲ್ಲ, ಹೊಟ್ಟೆ ಫಸ್ಟ್, ಕ್ಲಾಸ್ ನೆಕ್ಸ್ಟ್. ಆದ್ರೆ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಹಾಗೆ ಅಲ್ಲ. ಭಗವಂತನ ಮಹಿಮೆಗಳನ್ನು ಅವರು ಗಾನ ಮಾಡುವಾಗ ಸುವಾಸನೆಯಿಂದ, ಒಳ್ಳೆ ಫ್ರಾಗ್ನೆನ್ಸ್ ಕೂಡಿದ ಮಕರಿಂದ ತುಂಬಿದ ಅರಳುತ್ತಿರುವ ಮಾಧವಿ ಹೂಗಳನ್ನು ಅವರು ಕಡೆಗಣಿಸ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಯಾಕೆಂದ್ರೆ ಅವರಿಗೆ ಭಗವಂತನ ಗ್ಲೋರಿಫಿಕೇಶನ್ ಅಲ್ಲಿ, ಅದರಲ್ಲಿ ಅವರಿಗೆ ಆಸಕ್ತಿ ಉಂಟು. ಹಾಗಾಗಿ ಯಾವಾಗ ನಮ್ಮ ಇಂದ್ರಿಯಗಳನ್ನು ನಾವು ಭಗವಂತನ ಸೇವೆಗೆ ತೊಡಗಿಸ್ತೇವೆ, ಆಗ ನಮ್ಗೆ ಉಳಿದ ಇಂದ್ರಿಯಗಳು ಅರೆಸ್ಟ್ ಮಾಡುವುದಿಲ್ಲ. ಈ ಸೆನ್ಸ್ ಆಬ್ಜೆಕ್ಟ್ಸ್ ಅರೆಸ್ಟ್ ಮಾಡುವುದಿಲ್ಲ. ಈಗ ಭಾವಾರ್ಥ ನೋಡುವ. ವೈಕುಂಠ ಲೋಕಗಳು ಸಕಲ ಸಂಪತ್ತುಗಳಿಂದ ಭರಿತವಾಗಿದೆ ಎಂದು ಈ ಶ್ಲೋಕದಿಂದ ವ್ಯಕ್ತವಾಗುವುದು. ಯಾಕೆ ಸಕಲ ಸಂಪತ್ತು? ಯಾಕಂದ್ರೆ ಅಲ್ಲಿ ವಿಮಾನ ಉಂಟು ಎಲ್ಲರ ಹತ್ರ. ಇಲ್ಲಿ ನೋಡಿ, ನೀವೀಗ ರಿಚೆಸ್ಟ್ ಪರ್ಸನ್ ಇನ್ ಇಂಡಿಯಾ, ದ ಪರ್ಸನ್ ಹೂ ಇಸ್ ಹ್ಯಾವಿಂಗ್ 5 aeroplane is a richest person who is having 10 aeroplane is more richer than him. ಈ ರೀತಿ ನಾವು ಕ್ಯಾಲ್ಕುಲೇಷನ್ ಆಗ್ತೇವೆ. ಶ್ರೀಮಂತ ಅಂದ್ರೆ ಅವನಿಗೆ ವಿಮಾನ ಇರಬೇಕು. ಈಗ ಯಾರಿಗೆಲ್ಲ ಇಲ್ಲಿ ವಿಮಾನ ಪರ್ಚೇಸ್ ಮಾಡುವಂತ ಕೆಪಾಸಿಟಿ ಉಂಟು? 1 ನಿಮಿಷ, ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಎಸ್, ಯಾರಿಗೆಲ್ಲ ಕೆಪಾಸಿಟಿ ಉಂಟು ವಿಮಾನ ಪರ್ಚೇಸ್ ಮಾಡುವಂತದ್ದು, ಸ್ವಂತ ವಿಮಾನ? ಯಾರಿಗೂ ಇಲ್ಲ. ಯಾರಾದ್ರೂ ಇದ್ರೆ ನಿಮ್ಗೆ ಅಡ್ಡ ಬೀಳ್ತೇನೆ. ಯಾರಾದ್ರೂ ಇದ್ರೆ ದಯವಿಟ್ಟು ಕ್ಷಮಿಸಿ. ಇರುವವರಿದ್ರೆ ಅಡ್ಡ ಬೀಳ್ತೇನೆ. ಯಾರಿಗಿಲ್ಲ ಅಲ್ಲ? ಓಕೆ, ಸಾರಿ. ಹಾಗಾದ್ರೆ
ಓಕೆ. ಹಾಗೆ ಹೇಗೆ ಅಂದ್ರೆ ರಿಚ್ನೆಸ್ ಅಂದ್ರೆ ವಿಮಾನ ಇರ್ಬೇಕು ಅವನಿಗೆ, ಅವನದೋನು, ಅವ ರಿಚ್, ಈಸ್ ರಿಚ್, ಶ್ರೀಮಂತ. ಹಾಗಾಗಿ ವೈಕುಂಠ ಲೋಕಗಳು ಸಕಲ ಸಂಪನ್ನ ಭರಿತವಾಗಿ ಎಂದು ಈ ಶ್ಲೋಕದ ವ್ಯಕ್ತವಾಗಿ, ಯಾಕಂದ್ರೆ ಅಲ್ಲಿ ವಿಮಾನಗಳಿರುತ್ತವೆ. ಹಾಗಾಗಿ ವೈಕುಂಠ ಲೋಕಕ್ಕೆ ಹೋಗುವಂತ ನಮ್ಮ ಇಚ್ಛೆ ಅಟ್ಲೀಸ್ಟ್ ಇದಾದ್ರೆ, ಯಾಕಂದ್ರೆ ನಂಗೆ ಸ್ವಂತ ವಿಮಾನ ಬೇಕು ಅನ್ನೋ ನಮ್ಗೆ ಇಚ್ಛೆ ಉಂಟು, ಅದಕ್ಕಾದ್ರೂ ನಾವು ಹೋಗುವ. ತಿಳಿತಾ? ಹೇಗೆ ಅಂದ್ರೆ ಈ ಡಿಸೈರ್ ನಮ್ಗೆ ಎಲ್ಲರಿಗೂ ತುಂಬಾ ಶ್ರೀಮಂತರಾಗಬೇಕು, ವಿಮಾನ ಇದು ಮಾಡಿ ನಮ್ಗೆ ಒಳಗೆ ಉಂಟು, ಕೋರ್ ಆಫ್ ಆರ್ಟ್ ಉಂಟು, ಹೃದಯ ಅಂತರಾಳದಲ್ಲಿ ನಮ್ಗೆ ಉಂಟು ಇಂಥದ್ದು. ನನಗೆ ತುಂಬಾ ರಿಚ್ ಆಗ್ಬೇಕು, ನನಗೆ ನನ್ನ ಓನ್ ವಿಮಾನ ಪರ್ಚೇಸ್ ಮಾಡ್ಬೇಕು. ಹಾಗೆ ಪ್ರಪೋಸ್ ಹೇಳುವಂತದ್ದು, ಎಸ್ ಯು ಹ್ಯಾವ್ ದ ಡಿಸೈರ್ ಟು ಪರ್ಚೇಸ್, ಯು ಹ್ಯಾವ್ ದ ಡಿಸೈರ್ ಟು ಅಂತ ಹೇಳುವಂತದ್ದು ವಿಮಾನ. ಸೊ ಇನ್ ಸ್ಪಿರಿಚುವಲ್ ವರ್ಲ್ಡ್ ಏರೋಪ್ಲೇನ್ಸ್ ಆದ್ರೆ ಎಲ್ಲರ ಹತ್ರ ಒಬ್ಬ ಅಂತ ಹೇಳುವಂತದ್ದು ಸ್ವಂತ ವಿಮಾನ. ಹಾಗಾಗಿ ಆ ಡಿಸೈರ್ ಫುಲ್ಫಿಲ್ ಆಗ್ತದೆ ನೀವು ಅಲ್ಲಿ ಹೋದ್ರೆ, ವಿಮಾನ ಪರ್ಚೇಸ್ ಮಾಡುವಂತ ವಿಮಾನಗಳು. ಅವುಗಳಲ್ಲಿ ತಮ್ಮ ಪ್ರೇಯಸಿರೊಂದಿಗೆ ನಿವಾಸಿಗಳು ಆಧ್ಯಾತ್ಮಿಕ ಸಂಚಾರ ಮಾಡುವ, ಯಾರೊಟ್ಟಿಗೆ? ಅವನ ಹೆಂಡತಿಯೊಟ್ಟಿಗೆ ಹೋಗುವಂತ. ಅಲ್ಲಿ ಅರಳುತ್ತಿರುವ ಹೂಗಳು ಸುವಾಸನೆ ಒಯ್ಯುತ್ತಿರುವ ಮಂದ ಮಾರುತವಿರುತ್ತದೆ. ನೋಡಿ, ಇಲ್ಲಿ ಮೆಟೀರಿಯಲ್ ವರ್ಲ್ಡ್ ಅಂದ್ರೆ ಸ್ಟಿಂಕಿಂಗ್ ಅಂದ್ರೆ ವಾಸನೆ, ಸ್ಪಿರಿಚುವಲ್ ವರ್ಲ್ಡ್ ಅಂದ್ರೆ ಫ್ರಾಗ್ನೆನ್ಸ್, ಸುವಾಸನೆ. ಆ ಮಂದ ಮಾರುತ ಅದೆಷ್ಟು ಚೆನ್ನಾಗಿದೆ ಅಂದ್ರೆ ಅದು ಹೂಗಳ ಮಕರಂದವನ್ನು ತಾಳಿರುತ್ತದೆ. ನೋಡಿ, ತುಂಬಾ ಚಂದ ಅಂತೆ. ವೈಕುಂಠ ನಿವಾಸಿಗಳು ಭಗವಂತನ ಗುಣಗಾನ ಮಾಡುವುದರಲ್ಲಿ ಅದೆಷ್ಟು ಆಸಕ್ತಿ ಆಗಿದೆ ಅಂದ್ರೆ, ಭಗವನ್ ಮಹಿಮೆಗಳನ್ನು ಕೀರ್ತಿಸಿರುವಾಗ ಅಂಥದ್ದೊಂದು ಚೆನ್ನಾದ ಮಂದಮಾರುತವು ಅವರಿಗೆ ಶಾಂತಿ ಭಗವಾನ್ ಉಂಟು ಮಾಡುವುದನ್ನು ಅವರು ಸಹಿಸರು. ನೋಡಿ, ಅವರು ಟೋಟಲಿ ಭಗವಂತನ ಗುಣಗಾನ ಮಾಡೋದ್ರಲ್ಲಿ ಅಬ್ಸರ್ವ್ ಆಗಿದ್ದಾರೆ. ಆ ಟೈಮಲ್ಲಿ ಅವರಿಗೆ ಇಂಥ ಒಂದು ಹೂ ಬಂದು ಕೂಡ ಅವರಿಗೆ ಎಫೆಕ್ಟ್ ಆಗುವುದಿಲ್ಲ. ಈ ಪ್ಲಾಟ್ಫಾರ್ಮ್ಗೆ ನಾವು ಬರಬೇಕು. ಎಂಥದೇ ಬರಲಿ, ನಾನು ಭಗವಂತನ ಸೇವೆಯಲ್ಲಿ ಮಗ್ನನಾಗಿದ್ದೇನೆ, ಭಗವಂತನ ಸೇವೆ ಮಾಡುವುದೇ ನನಗೆ ನನ್ನ ಕರ್ತವ್ಯ. ಇದು ನಿಜವಾದ ಕೃಷ್ಣ ಪ್ರಜ್ಞೆ. ಅವರು ತಮ್ಮ ಇಂದ್ರಿಯ ಸುಖಕ್ಕಿಂತ ಭಗವಂತನ ಗುಣಗಾನ ಹೆಚ್ಚು ಮುಖ್ಯವೆಂದು ಪರಿಗಣಿಸುವರು. ನಾವೆಂತಂದ್ರೆ ನಮ್ಮ ಇಂದ್ರಿಯ ಸುಖಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತೇವೆ, ಭಗವಂತನ ಗುಣಗಾನಕ್ಕೆ ಅಲ್ಲ. ಭಗವಂತನ ಗುಣಗಾನಕ್ಕೆ ನಾವು ಪ್ರಾಮುಖ್ಯತೆ ಕೊಡುವುದಿಲ್ಲ, ಯಾಕಂದ್ರೆ ನಮ್ಗೆ ಮುಖ್ಯ ಅಂತಂದ್ರೆ ನಮ್ಮ ಇಂದ್ರಿಯ ಸುಖ. ವೈಕುಂಠದಲ್ಲಿ ಹಾಗೆ ಅಲ್ಲ, ಮುಖ್ಯ ಭಗವಂತನ ಗುಣಗಾನ ಮುಖ್ಯ, ಇಂದ್ರಿಯ ಸುಖ ಅಲ್ಲ. ಭೌತಿಕ ಲೋಕದಲ್ಲಿ ಇಂದ್ರಿಯ ಸುಖ ಮುಖ್ಯ, ಆಧ್ಯಾತ್ಮಿಕ ಲೋಕದಲ್ಲಿ ಭಗವಂತನ ಗುಣಗಾನ ಮುಖ್ಯ. ವೈಕುಂಠ ಲೋಕ ಇಂದ್ರಿಯ ಸುಖ ಅಪೇಕ್ಷೆ ಪ್ರಶ್ನೆ ಇಲ್ಲ, ಅಲ್ಲಿ ಬರುವುದೇ ಇಲ್ಲ. ಹಾಗಾಗಿ ಇಂದ್ರಿಯ ಸುಖದ ಇಚ್ಛೆ ಇದ್ದು ನಮ್ಗೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಇದನ್ನು ತಿಳಿಬೇಕು. ಯಾಕಂದ್ರೆ ಇಂದ್ರಿಯ ಸುಖ ಅಪೇಕ್ಷೆ ಅಲ್ಲಿ ಬರುವುದೇ ಇಲ್ಲ. ಅರಳುವ ಹೂವ ಪರಿಮಳವನ್ನು ಆಘ್ರಾಣಿಸುವ ನಿಜಕ್ಕೂ ತುಂಬಾ ಚೆನ್ನಾದ ಪ್ರಪೋಸ್ ಹೇಳುವಂತದ್ದು ನಮ್ಮ ಗುರು ಮಹಾರಾಜ್, ಜಯಪತಿ ಸ್ವಾಮಿ ಮಹಾರಾಜ್. ಯು ಬ್ರಿಂಗ್ ರೋಸ್ ಸೊ ದಟ್ ಮೈ ಹೆಲ್ತ್ ವಿಲ್ ಬಿ ಗುಡ್. ಗುರು ಮಹಾರಾಜ್ ಯಾವಾಗ ಕೊಂಡು ಹೋಗ್ತಾ ಇದ್ದಾರೆ ರೋಸ್ ಅಂದ್ರೆ ಹೆಲ್ತ್ ಒಳ್ಳೇದಾಗ್ತದೆ. ಹಾಗಾಗಿ ಪರಿಮಳವನ್ನು ಆಘ್ರಾಣಿಸುವ ನಿಜಕ್ಕೂ ತುಂಬಾ ಚೆನ್ನಾದದ್ದು ಪ್ರಪೋಸ್ ಹೇಳ್ತಾರೆ, ಒಳ್ಳೇದು. ಆದ್ರೆ ಅದು ಇಂದ್ರಿಯದ ತೋಷಣಕ್ಕಾಗಿ ಮಾತ್ರ ಇರುತ್ತದೆ. ಹಾಗೆ ನಾವು ಎಂತ ಮಾಡುದು ಅಂದ್ರೆ, ನೋಡಿ, ನಾವು ಪರಿಮಳ ಮಾಡ್ತೇವೆ ಹೇಗೆ? ಭಗವಂತನಿಗೆ ಹಾಕಿ ಮತ್ತೆ ಮಾಡುವಂಥದ್ದು. ಫಸ್ಟಿಗೆ ನಾವೇ ಹೇಗೆ ಮೆಟೀರಿಯಲಿಸ್ಟಿಕ್ ಅಂದ್ರೆ ಭೌತಿಕವಾದಿಗಳು ಅಂತಂದ್ರೆ ಹೂ ತೆಗೆದು ಸೆಂಟ್ ಹಾಕ್ತಾರೆ, ಮತ್ತೊಂದು ಹಾಕ್ತಾರೆ, ಎಲ್ಲ ಪರ್ಫ್ಯೂಮ್ ಎಲ್ಲ ಹಾಕ್ತಾರೆ. ಅದು ನಾವೆಂತ ಅಂದ್ರೆ ನಾವು ಸೆಂಟ್ ಹಾಕುವಂಥದ್ದು ಬೆಳಿಗ್ಗೆ ಹಾಕ್ತೇವೆ. ಯಾವಾಗ? ನರಸಿಂಹ ಆರತಿಗೆ, ನರಸಿಂಹನಿಗೆ ಹಾಕಿದ್ದು, ಎಲ್ಲ ದೇವತೆಗೆ ಹಾಕಿದ್ದು, ಪ್ರಭುಪತಿಗೆ, ಮತ್ತೆ ನಾವು ನಮ್ಮ ಕೈಗೆ ಹಾಕಿ ನಾವು ಅಗ್ರಹಣಿಸ್ತೇವೆ. ನಾವು ದೇವರಿಗೆ ಹಾಕಿ ಮತ್ತೆ ಹಾಕುವಂಥದ್ದು. ಇದು ನಿಜವಾದ ಕಾನ್ಶಿಯಸ್ನೆಸ್. ವೈಕುಂಠ ನಿವಾಸಿಗಳು ಭಗವತ್ ಸೇವೆಗೆ ಪ್ರಥಮ ಪ್ರಾಶಸ್ತ್ಯ ಕೊಡ್ತಾರೆ. ನೋಡಿ, ವೈಕುಂಠ ನಿವಾಸಿಗಳು ಭಗವತ್ ಸೇವೆಗೆ ಪ್ರಥಮ ಪ್ರಾಶಸ್ತ್ಯ, ನಾವು ಭಗವತ್ ಸೇವೆಗೆ ಲಾಸ್ಟ್. ನಮ್ದೆಲ್ಲ ಮನೆಯವರದು, ಮಕ್ಕಳಿದು, ಇದಕ್ಕೆಲ್ಲ ನಾವು ಫಸ್ಟ್ ಪ್ರಾಶಸ್ತ್ಯ. ಈಗ ಹೇಗಂದ್ರೆ ಕೆಲವೊಮ್ಮೆ ಮಗನಿಗೆ ಎಂತಾದ್ರೂ ಎಕ್ಸಾಮ್ ಇನ್ನೊಂದು ಯಾವ್ದು ಇರ್ತದೆ, ಆಗ ನಾವು ನಾನು 2 ದಿವಸ ಬಿಸಿ, ನನಗೆ ಇದು ಯಾವುದು ಬೇಡ, ನಾವು ಆಗ ಎಲ್ಲವನ್ನು ಮರೆತು ಬಿಡ್ತೇವೆ, ನಾವು ಅದರಲ್ಲಿ ಮಗ್ನರಾಗ್ತೇವೆ.
ಕೃಷ್ಣ ಪ್ರಜ್ಞೆ ಕ್ಲಾಸ್ ಉಳಿದದೆಲ್ಲವನ್ನು ನಾವು ಮರೆತು ಬಿಡ್ತೇವೆ. ನಾವು ಅದರಲ್ಲಿ ಡೀಪ್ ಆಗಿ ಹೋಗ್ತೇವೆ. ಹೇಗೆಂದ್ರೆ ನಮ್ಗೆ ಭಗವತ್ ಸೇವೆಗೆ ಪ್ರಥಮ ಪ್ರಾಶಸ್ತ್ಯ ಇಲ್ಲ. ಇದು ಮೆಟೀರಿಯಲ್ ಕಾನ್ಶಿಯಸ್ನೆಸ್. ಆಧ್ಯಾತ್ಮಿಕ ಲೋಕದಲ್ಲಿ ಆಗಲ್ಲ. ಬೇರೆ ಯಾವುದಕ್ಕೂ ಪ್ರಾಶಸ್ತ್ಯ ಇಲ್ಲ, ಭಗವತ್ ಸೇವೆಗೆ ಮಾತ್ರ ಪ್ರಥಮ ಪ್ರಾಶಸ್ತ್ಯ. ಸ್ವಂತದ ಇಂದ್ರಿಯ ಸುಖ ಪ್ರಾಪ್ತಿಗಲ್ಲ. ದಿವ್ಯ ಪ್ರೇಮದಿಂದ ಭಗವಂತನ ಸೇವೆಯನ್ನು ಮಾಡುವುದು ಎಂತ ದಿವ್ಯಾನಂದ ಕೊಡುವುದೆಂದರೆ ಅದರ ಹೋಲಿಕೆಯಲ್ಲಿ ಇಂದ್ರಿಯ ತುಷ್ಟಿ ಎನ್ನುವುದು ಲೆಕ್ಕಕ್ಕಿಲ್ಲದಾಗಿದೆ. ಇಂದ್ರಿಯ ತುಷ್ಟಿ ಲೆಕ್ಕಕ್ಕಿಲ್ಲ. ಭಗವಂತನ ಸೇವೆ ಮಾಡುವಾಗ ನಮ್ಗೆ ಇಂದ್ರಿಯ ತುಷ್ಟಿಯ ನೆನಪೇ ಬರುವುದಿಲ್ಲ. ಎಸ್ ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ. ಯಾರು ಪ್ರಶ್ನೆ ಇದ್ದಲ್ಲಿ ಕೇಳಬಹುದು. ಹರಿ ಕೃಷ್ಣ. ಎಸ್ ಹರೇ ಕೃಷ್ಣ. ಯಾರು ಪ್ರಶ್ನೆ ಉಂಟಾ? ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು. ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಬಹುದು. ಹರೇ ಕೃಷ್ಣ. ಪ್ರಶ್ನೆ ಉಂಟಾ? ಎಸ್, ಇವತ್ತಿನ ಚೈತನ್ಯ ಚರಿತಾಮೃತ ಕ್ಲಾಸ್ ಟಾಪಿಕ್ ತುಂಬಾ ಒಳ್ಳೇದುಂಟು. ಆಕ್ಚುಲಿ ನಾನು ನಿನ್ನೆ ಮಾಡ್ಬೇಕಿತ್ತು, ನಾನು ಇವತ್ತಿಗೆ ಉಳಿಸಿದೆ. ಮಾಡ್ಬೋದಿತ್ತು, ಆದ್ರೆ ಇವತ್ತಿನ ಟಾಪಿಕ್ ನಾನು ಸ್ಟೇಟಸ್ ಅಲ್ಲಿ ಹಾಕಿದ್ದೇನೆ. ಅದೇ ನಿನ್ನೆ ಸ್ಟೇಟಸ್ ಅಲ್ಲಿ ಹಾಕಿದ್ದೇನೆ, ಅದೇ ರಿಲೇಟೆಡ್ ನೋಡಿ. ಅದ್ರಲ್ಲಿ ನಾನೊಂದು ಸೆಂಟೆನ್ಸ್ ಅನ್ನು ಓದ್ಲಿಕ್ಕೆ ನಾನು ಬಯಸ್ತೇನೆ. ಸೆಂಟೆನ್ಸ್ ನೋಡಿ. When a person actually revives his consciousness with thoughts of Krishna by the mercy of Chaitanya Mahaprabhu, he revives his spiritual life. ಅಂದ್ರೆ ಈಗ ನಮ್ಮ ಪ್ರಜ್ಞೆ ನಾವು ರಿವೈವ್ ಮಾಡಲಿಲ್ಲ ಅಂದ್ರೆ, ನಮ್ಗೀಗ ಭೌತಿಕ ಪ್ರಜ್ಞೆ ಉಂಟು, ಅದು ನಾವು ರಿವೈವ್ ಮಾಡ್ಬೇಕಂದ್ರೆ ಟೋಟಲ್ ಕೃಷ್ಣ ಪ್ರಜ್ಞೆ ರಿವೈವ್ ಮಾಡಿದಾಗ ಕೃಷ್ಣನ ಸ್ಮರಣೆಯಿಂದ ರಿವೈವ್ ಆಗ್ತದೆ. ಇದು ಹೇಗೆ ಆಗುವುದು? ಚೈತನ್ಯ ಮಹಾಪ್ರಭು ಕೃಪೆಯಿಂದ. ಕೃಷ್ಣನ ಸ್ಮರಣೆ, ಚೈತನ್ಯ ಮಹಾಪ್ರಭು ಕೃಪೆ. And becomes addicted to the service of the Lord. ಈ ಸೆಂಟೆನ್ಸ್ ತುಂಬಾ ಮುಖ್ಯ. ಈ ಸೆಂಟೆನ್ಸ್ ಅನ್ನು ನಾನು ಅಂಡರ್ಲೈನ್ ಮಾಡಬೇಕಿತ್ತು, ಮಾಡಲಿಲ್ಲ. And becomes addicted to the service of the Lord. ನಾವು ಭಗವಂತನ ಸೇವೆಗೆ ಅಡಿಕ್ಟ್ ಆಗಬೇಕು. ಈಗ ನಾವು ಯಾವುದಕ್ಕೆ ಅಡಿಕ್ಟ್ ಆಗಿದ್ದೇವೆ? ನಾವು ಯಾವುದಕ್ಕೆ ಅಡಿಕ್ಟ್ ಆಗಿದ್ದೇವೆ? ನಾವು ಇದನ್ನು ನಾವು ಥಿಂಕ್ ಮಾಡಬೇಕು. ನಾವು ಭಗವಂತನ ಸೇವೆಗೆ ಅಡಿಕ್ಟ್ ಆಗಬೇಕು. ಹಾಗೆ ಇವತ್ತಿನ ಟಾಪಿಕ್ ಸಂಜೆ ಚೈತನ್ಯ ಚರಿತಾಮೃತ ಟಾಪಿಕ್. ಹರಿ ಕೃಷ್ಣ. ಎಸ್ ಪದ್ಮಿನಿ ಅವರೇ, ಎಲ್ಲರೂ ಬನ್ನಿ ಚೈತನ್ಯ ಚರಿತಾಮೃತದ ಇವತ್ತಿನ ಕ್ಲಾಸ್ಗೆ. ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ. ಭಾಗವತ ತುಳು ಕ್ಲಾಸ್ ಎಷ್ಟು ಗಂಟೆಗೆ? ತುಳು ಭಾಗವತಂ ತುಳು ಕ್ಲಾಸ್ ಬೆಳಿಗ್ಗೆ 7ರಿಂದ 8. ಹಾ ಸರಿ. ಹರೇ ಕೃಷ್ಣ. 8ರಿಂದ 9. ಇದೇ ಲಿಂಕ್ ಅಲ್ಲಿ ಸಿಗ್ತದಾ? ಈ ಲಿಂಕ್ ಅಲ್ಲ, ಅದು ತುಳುದು ಲಿಂಕ್ ಬೇರೆ. ಆ ಲಿಂಕ್ ಅಲ್ಲಿ ಅದು ಕ್ಲಾಸ್. ಇದು ನನ್ನ ಲಿಂಕ್ ಇಲ್ಲಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ. ಬೇರೆ ಯಾರು ಪ್ರಶ್ನೆ? ಎಸ್ ಹರೇ ಕೃಷ್ಣ. ಯಾರು ಪ್ರಶ್ನೆ ಇದ್ದಲ್ಲಿ ಕೇಳಬಹುದು. ಪ್ರಶ್ನೆ ಇಲ್ಲ, ನಾವು ಮುಕ್ತಾಯ